ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. 2025 ವಿಂಡಮ್ ಕನ್ನಡ ಬಳಗದ ಕರ್ನಾಟಕ ರಾಜ್ಯೋತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಇವಾಗ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ವಿಲಿಯಮ್ಸ್ಟೌನ್ ಟೌನ್ ಹಾಲಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಗಿರೀಶ್ ಅವರೇ, ಈಗ ಸಮಯ ಎಷ್ಟು? ಈಗ 2:45 ಸ್ವರೂಪ್. ಏನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಹೇಗೆ ನಡೀತಾ ಇದೆ ತಯಾರಿ? ನಮಸ್ಕಾರ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಆನ್ಲೈನ್ ಬುಕ್ಕಿಂಗಲ್ಲಿ ಒಂದು 75% ಜನ ಬಂದಿದ್ದಾರೆ. ಇನ್ನು ಇಲ್ಲಿ ಕೌಂಟರ್ ಸೇಲ್ನೂ ನಡೀತಾ ಇದೆ. ಸೊ ಜನನು ತುಂಬ ಎಕ್ಸೈಟೆಡ್ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಜನ ತುಂಬ ಎಕ್ಸೈಟ್ ಆಗಿದ್ದಾರೆ. ಸೊ ಎಲ್ಲರೂ ಆತುರದಿಂದ ಕಾಯ್ತಾ ಇದ್ದಾರೆ. ಎಂಜಾಯ್ ಮಾಡ್ತಾರೆ. ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ವೆರಿ ಹ್ಯಾಪಿ ಕನ್ನಡೋತ್ಸವ. ಓಕೆ, ಬನ್ನಿ ಹಾಗಾದರೆ ಮುಂದಕ್ಕೆ ಹೋಗೋಣ. ಮತ್ತು ಇಲ್ಲಿ ನಮ್ಮ ಕೃಪಾ ಅವರಿದ್ದಾರೆ. ಹಲೋ ಕೃಪಾ ಅವರೇ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪ್ರಕಾರ ಕನ್ನಡ ಅಂದರೆ? ಒಂದು ನಿಮಿಷ ಸ್ವರೂಪ್. ಕೃಪಾ ಅವರು ನಮ್ಮ ವಿಂಡಮ್ ಕನ್ನಡ ಬಳಗದ ವೈಸ್ ಪ್ರೆಸಿಡೆಂಟ್ ಕೂಡ, ಹಾಗೆಯೇ ಅವರು ಕನ್ನಡದ ಗಾನ ಕೋಗಿಲೆ ಕೂಡ. ಕೃಪಾ ಅವರೇ, ನಿಮ್ಮ ಪ್ರಕಾರ ಕನ್ನಡ ಅಂದರೆ ಏನು ಅಂತ ಹಾಡಲ್ಲಿ ಹೇಳ್ತೀರಾ? ಶೋರ್. ಕನ್ನಡ ರೋಮಾಂಚನವೀ, ಕನ್ನಡ ಕಸ್ತೂರಿ ನುಡಿದು, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಧನ್ಯವಾದಗಳು ಕೃಪಾ ಅವರೇ. ಧನ್ಯವಾದಗಳು. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಇನ್ನೇನು ಇವೆಂಟ್ ಸ್ಟಾರ್ಟ್ ಆಗುತ್ತೆ. ವಿಲ್ ಸಿ ಯು ಆಲ್ ಸೂನ್. ಥ್ಯಾಂಕ್ ಯು ಗಿರೀಶ್ ಅವರೇ. ಮುಂದಿನ ಕಾರ್ಯಕ್ರಮ, ಹಾಗಾದರೆ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ನಿಮ್ಮ ಟೀಮ್ ಬಗ್ಗೆ ಹೆಂಗೆ ಈ ಕಾರ್ಯಕ್ರಮ ಎಲ್ಲ ಆಯೋಜಿಸಿದ್ದೀರಾ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನಮ್ಮ ವಿಂಡಮ್ ಕನ್ನಡ ಬಳಗದಲ್ಲಿ ಒಟ್ಟು 8 ಜನ ಸದಸ್ಯರಿದ್ದೀವಿ. ಅನಿಲ್ ಕುಮಾರ್ ತಿಮ್ಮಪ್ಪ ಅವರು ನಮ್ಮ ಕನ್ನಡ ಬಳಗದ ಪ್ರೆಸಿಡೆಂಟ್. ಹಾಗೆ ಹೇಳ್ದಂಗೆ ಕೃಪಾ ಕೃಷ್ಣ ಪ್ರಸಾದ್ ನಮ್ಮ ಕನ್ನಡ ಬಳಗದ ವೈಸ್ ಪ್ರೆಸಿಡೆಂಟ್. ದೀಪಕ್ ಅಂಡೇಲಿಯವರು ಜನರಲ್ ಸೆಕ್ರೆಟರಿ, ಹಾಗೂ ನಾನು ಗಿರೀಶ್ ನಾಗರಾಜ್ ನಮ್ಮ ಬಳಗದ ಟ್ರೆಷರರ್. ಇದಲ್ಲದೆ ನಮ್ಮ ತಂಡದಲ್ಲಿ ಕೀರ್ತನ್ ರಾವ್ ಸಿಂಧ್ಯಾನವರಿದ್ದಾರೆ, ಉಷಾ ಗೌಡ ಅವರಿದ್ದಾರೆ, ಸೌರಭ ಇದ್ದಾರೆ, ಹಾಗೂ ಶರತ್ ಇದ್ದಾರೆ. ಈ ಕಾರ್ಯಕ್ರಮನ ಸ್ವರೂಪ್ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಬೇಕು ಅಂತಂದರೆ ನಮಗೆ ನಮ್ಮ ಸ್ಪಾನ್ಸರಸ್ದು ಇನ್ವಾಲ್ವ್ಮೆಂಟ್ ತುಂಬಾ ಮುಖ್ಯ. ಯಾಕೆ ಅಂದರೆ ನಮಗವರು ಹಿಂದಿನ ವರ್ಷದಿಂದಲೂ ಕೂಡ ನಮ್ಮ ವಿಂಡಮ್ ಕನ್ನಡ ಬಳಗನ ಸತತವಾಗಿ ಪ್ರೋತ್ಸಾಹಿಸ್ಕೊಂಡು ಬಂದಿದ್ದಾರೆ. ಈ ಸಲ ಗೋಲ್ಡ್ ಸ್ಪಾನ್ಸರ್ ಆಗಿಬಿಟ್ಟು ಈಕ್ವಾಲನ್ ಹಾಗೂ ಈಗಲ್ ಹೋಮ್ ಲೋನ್ಸ್ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಸಿಲ್ವರ್ ಸ್ಪಾನ್ಸರ್ಸ್ ಆಗಿಬಿಟ್ಟು GSA ಗ್ರೀನ್ ಸೊಲ್ಯೂಷನ್ಸ್ ಆಸ್ಟ್ರೇಲಿಯಾ, 32 ಪರ್ಲ್ಸ್ ಡೆಂಟಲ್ ಸರ್ಜರಿ ಕ್ಲಿನಿಕ್, ಹಾಗೆಯೇ ಹಾಪಸ್ ಸರ್ವಿಸ್ ಸೆಂಟರ್ ಅವರಿದ್ದಾರೆ. ಬ್ರಾನ್ಸ್ ಸ್ಪಾನ್ಸರ್ ಆಗಿಬಿಟ್ಟು ಲೇಸರ್ಲಿ ಹಾಗೂ ಟ್ಯಾಕ್ಸ್ ಎಂಪೋರಿಯಮ್ ಆಗಿದ್ದಾರೆ. ಸೊ ಇದಲ್ಲದೆ ಸಪೋರ್ಟೆಡ್ ಬೈ ಅರಣಿ ಜ್ಯುವೆಲರ್ಸ್ ಇಲ್ಲ ಇದ್ದಾರೆ, ಸೇನಾ ಪ್ರಾಡಕ್ಟ್ಸ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮಲ್ಲಿ ದ್ವಾರಕಾ ರೆಸ್ಟೋರೆಂಟ್ ಕೂಡ, ಹಾಗೆ ಮುರುಗನ್ ರೆಸ್ಟೋರೆಂಟ್ ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ನಮ್ಮ ಫೋಟೋಗ್ರಾಫರ್ ಮನು ಕ್ಲಿಸ್ ಕೂಡ ದೇ ಆರ್ ಸಪೋರ್ಟಿಂಗ್ ಅಸ್. ಓಕೆ, ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸ್ವರೂಪ್, ಇದು ಕನ್ನಡ ರಾಜ್ಯೋತ್ಸವ ಅಲ್ಲ, ಕರ್ನಾಟಕ ರಾಜ್ಯೋತ್ಸವ. ನಮ್ಮ ಕನ್ನಡ ಭಾಷೆ 9ನೇ ಶತಮಾನ ಅಥವಾ ಮುಂಚಿಂದಲೂ ಇರುವ ಭಾಷೆ. ನಮ್ಮ ಕರ್ನಾಟಕ ರಾಜ್ಯ ಸ್ಥಾಪನೆ ಆಗಿದ್ದು ನವೆಂಬರ್ 1, 1956ರಲ್ಲಿ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಪ್ರತಿ ನವೆಂಬರ್ 1ರಂದು ನಮ್ಮ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಕರ್ನಾಟಕ ರಾಜ್ಯೋತ್ಸವನ ಆಚರಿಸ್ತೀವಿ. ಇವತ್ತು 70ನೇ ಕರ್ನಾಟಕ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ವಿಂಡಮ್ ಕನ್ನಡ ಬಳಗದಿಂದ. ನಮ್ಮ ಜೊತೆ ನಮ್ಮ ದೀಪಕ್ ಅವರಿದ್ದಾರೆ. ಹಲೋ ದೀಪಕ್. ನಮಸ್ಕಾರ. ದೀಪಕ್ ಅವ್ರನ್ನ ಪರಿಚಯ ಮಾಡಿಸ್ಕೊಡಿ ಗಿರೀಶ್ ಅವರೇ. ದೀಪಕ್ ನಮ್ಮ ವಿಂಡಮ್ ಕನ್ನಡ ಬಳಗದ ಜನರಲ್ ಸೆಕ್ರೆಟರಿ. ದೀಪಕ್, ನಿಮ್ಮ ಪ್ರಕಾರ ಕನ್ನಡ ಅಂದರೆ ಏನು? ಅಯ್ಯೋ, ಇಂಥ ದೊಡ್ಡ ಕ್ವಶನ್ ಕೇಳಬಾರ್ದ್ರಿ ನೀವು ಇಂಥ ಟೈಮಲ್ಲಿ. ಕನ್ನಡ ಅನ್ನೋದಕ್ಕೆ ಒಂದು ಕಾವ್ಯ ಸಾಲೋದಿಲ್ಲ, ಒಂದು ಪುಸ್ತಕ ಸಾಲೋದಿಲ್ಲ, ಅದಕ್ಕೆ ಒಂದು ಚಲನಚಿತ್ರ ಸಾಲೋದಿಲ್ಲ, ಅದಕ್ಕೆ ಒಂದು ಪೂರ ಪುಟ ಬೇಕು, ಒಂದು ಲೈಬ್ರರಿನೇ ಬೇಕು ನಮ್ಗೆ. ಅದಕ್ಕೆ ಖಂಡಿತ ಕನ್ನಡ ಒಂದು ಉದಯ್ ಶಂಕರ್ ಅವ್ರು ಹೇಳಿದೊಂದು ಮಾತಿದೆ. ಅವರೇನಂತಾರೆ, ಇದು ಚಿತ್ರ ಚಲಿಸುವ ಮೋಡಗಳು ರಾಜ್ಕುಮಾರ್ ಅವರು ಹಾಡಿರೋ ಹಾಡಿದು.
ಅವರೇ ಅಂತಾರೆ ಮರ್ತೋಯ್ತಲ್ಲಪ್ಪ ಇದು ಎಲ್ಲಿ ಕಟ್ ಮಾಡಿ ಸೊ ಕನ್ನಡಗೆ ಒಂದು 3 ಅಕ್ಷರದಲ್ಲಿ ಹೇಳಬೇಕು ಅಂತಂದರೆ ಕ ಅಂದರೆ ಕಾವೇರಿ, ಕಾವೇರಿ ಹರಿಯುವ ನಾಡು. ನ ಅಂತಂದರೆ ನಮ್ಮ ನುಡಿಯಲ್ಲ, ನಂದಿ ಇರುವಂಥ ಒಂದು ಊರು. ಡ ಅಂದರೆ ಶಿವನ ಡಮರುಗ ಬಾರಿಸುವ ಒಂದು ಬೀಡು, ಅದಕ್ಕೆ ಕನ್ನಡ ಅಂತೀವಿ ನಾವು. ನಾ ಹೇಳ್ದಾಗೆ ಒಂದು ಲೈಬ್ರರಿ ಬೇಕು, ಇದನ್ನು ಒಂದು ಪುಸ್ತಕದಲ್ಲಿ ಒಂದು ಚಲನಚಿತ್ರದಲ್ಲಿ ಆಗೋದಿಲ್ಲ ಕನ್ನಡ ಬಗ್ಗೆ ಹೇಳಬೇಕು ಅಂತಂದರೆ. ಎಲ್ಲರಿಗೂ ಒಂದ್ಸಲ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನೀವು ಹೇಳಿದ ಮೇಲೆ ನಮಗೆ ಮೈ ರೋಮಾಂಚನ ಆಯಿತು. ಕನ್ನಡ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ದೀಪಕ್ ಅವರೇ. ಗಿರೀಶ್ ಅವರೇ, ಇನ್ನೇನು ಕೆಲವೇ ಕಾರ್ಯಕ್ರಮ ಶುರುವಾಗಲಿದೆ. ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ. ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ. ಕೀರ್ತನ್ ಅವರು ಕೂಡ ರೆಡಿ ಆಗಿದ್ದಾರೆ. ಆರ್ ಯು ರೆಡಿ?